ಕ್ಷುಲ್ಲಕ ಕಾರಣಕ್ಕೆ ಚಾಕು ಇರಿತ, ಸ್ನೇಹಿತರ ಜೊತೆ ಗೋಬಿ ತಿನ್ನುತ್ತಿದ್ದ ಯುವಕನಿಗೆ ಚಾಕು ಇರಿತ. ಚಂದಾಪುರ ಬನಹಳ್ಳಿ ರಸ್ತೆಯಲ್ಲಿ ಘಟನೆ. ಬೆಂಗಳೂರಿನ ಹೊರವಲಯದ ಆನೇಕಲ್ ತಾಲೂಕಿನ ಚಂದಾಪುರ ರಾಮಕೃಷ್ಣಾಪುರ ವಾಸಿ ಅರ್ಜುನ್ ಇರಿತಕ್ಕೊಳಗಾದ ವ್ಯಕ್ತಿ. ಬೈಕ್ನಲ್ಲಿ 3 ಯುವಕರಿಂದ ಕೃತ್ಯ. ಬೈಕ್ನಲ್ಲಿ ಬಂದ ಯುವಕರು, ನೀವು ಲಂಬಾಣಿನ ಎಂದು ಕೇಳಿದ್ದಾರೆ. ಗೋಬಿ ತಿನ್ನುತ್ತಿದ್ದ ಯುವಕರು, ಹೌದು ನಾವು ಲಂಬಾಣಿ ಎಂದು ಲಂಬಾಣಿ ಭಾಷೆಯಲ್ಲಿ ಬೈಕ್ನಲ್ಲಿ ಬಂದ ಯುವಕರಿಗೆ ಉತ್ತರಿಸಿದ್ದಾರೆ. ಅಷ್ಟಕ್ಕೆ ನೀವು ನಮ್ಮ ಬಳಿ ಹೀಗೆಲ್ಲ ಮಾತನಾಡುತ್ತೀರಾ ಎಂದು ಕಿರಿಕ್ ತೆಗೆದು ಏಕಾಏಕಿ ಚಾಕುವಿನಿಂದ ದಾಳಿ. ಚಾಕುವಿನಿಂದ ಇರಿತಕ್ಕೆ ಹೊರಬಂದ ದೊಡ್ಡ ಕರಡು. ಅದನ್ನು ಕಂಡು 3 ಆರೋಪಿಗಳು ಪರಾರಿ. ಕೂಡಲೇ ಹತ್ತಿರದ ಖಾಸಗಿ ಆಸ್ಪತ್ರೆಗೆ ದಾಖಲು. ಸ್ಥಳಕ್ಕೆ ಸೂರ್ಯನಗರ ಪೊಲೀಸರ ಭೇಟಿ. ಆರೋಪಿಗಳ ಪತ್ತೆಗೆ ಶೋಧ. ಈಗ ವಿಕ್ಟಿಮ್ ಬಂದು ನನ್ನ ತಮ್ಮ. ಅವನು ಈಗ ಹಾಸ್ಪಿಟ್ಲಲ್ಲಿದ್ದಾನೆ, ಸನ್ರೇ ಹಾಸ್ಪಿಟ್ಲು ಬಂದು. ಇದು ಏನಾಗಿದೆ ಅಂದರೆ, ನಮ್ಮ ಸೂರ್ಯ ಸಿಟಿ ಬನ್ನಳ್ಳಿ ರೋಡಲ್ಲಿ ಒಂದು ಗೋಬಿ ಅಂಗಡಿ, ಕೆಫೆ ಎಲ್ಲ ಇದೆ. ಗೋಬಿ ಅಂಗಡಿಯಲ್ಲಿ ನನ್ನ ತಮ್ಮ ಮತ್ತು ಅವ್ನ ಫ್ರೆಂಡ್ಸ್ ಇಬ್ಬರು ಗೋಬಿ ತಿನ್ನಕ್ಕೆ ಹೋಗಿದ್ದಾರೆ. ಆ ಗೋಬಿ ತಿನ್ನಕ್ಕೆ ಹೋದಾಗ ಯಾರೋ 3 ಜನ ಹುಡುಗರು ಬಂದಿದ್ದಾರೆ ಬೈಕಲ್ಲಿ. ಅವ್ರು ಇಟ್ಕೊಂಡು ನನ್ನ ತಮ್ಮನ ಫ್ರೆಂಡ್ನ ಏನಿದ್ದಾನೆ ಅವನ್ನ ಲಂಬಾಣಿಸ ನೀವು ಅಂತ ಕೇಳಿದ್ದಾನೆ. ಲಂಬಾಣಿಸ್ ನೀವು ಅಂತ ಕೇಳಿದ್ದಕ್ಕೆ ಈ ಹುಡುಗ ನನ್ನ ತಮ್ಮ ಅವ್ರ ಫ್ರೆಂಡ್ ಏನಿದೆ ಹೇಳಿದ್ದಾನಂದರೆ, ಲಂಬಾಣಿಸು ಅಂತ ಹೇಳಿ ಲಂಬಾಣಿ ಭಾಷೆಯಲ್ಲಿ ಹೇಳಿದ್ದಾನೆ. ಸೊ ಅದಕ್ಕೆ, ಹೌದಾ ನೀವು ಲಂಬಾಣಿಸ, ನಾವು ಜೈಬಿ ಹುಡುಗರು, ನಮ್ಮ ಹತ್ರನೇ ಹೆಂಗೆ ಮಾತಾಡ್ತೀರಾ ನೀವು, ಅದು ಇದು ಅಂತ ಹೇಳಿದ್ದಾರೆ ಈ ಹುಡುಗರು. 3 ಜನ ಹುಡುಗರು ಯಾರು ಬಂದಿದ್ದಾರೆ ಅವರು. ಹಂಗಾದ್ಮೇಲೆ ನನ್ನ ತಮ್ಮಂದಿರು ಮತ್ತು ಅವ್ರ ಫ್ರೆಂಡ್ಸ್ ಹೇಳಿದ್ದಾರೆ, ಅಣ್ಣ ತಪ್ಪಾಯಿತು, ಸಾರಿ ನಾವು ಮಾತಾಡಲ್ಲ ಬಿಡಿ ಅಂತ ಹೇಳಿದ್ದಾರೆ. ನನ್ನ ತಮ್ಮ ಅವ್ರ ಫ್ರೆಂಡ್ ಹೇಳೋ ಪ್ರಕಾರ ಅವರು ಡ್ರಂಕ್ ಆಗಿದ್ರಂತೆ. ಅವರು ಗಾಂಜಾನ ಗೊತ್ತಿಲ್ಲ, ಬಟ್ ಡ್ರಂಕ್ ಆಗಿದ್ರಂತೆ. ಡ್ರಂಕ್ ಆಗಿರ್ಬೇಕಾದ್ರೆ ಸೈಲೆಂಟ್ ಆಗಿದ್ದಾರಂತೆ. ಗೋಬಿ ತೊಗೊಂಡಿದ್ದಾರೆ. ಗೋಬಿ ತಿನ್ನಬೇಕಾದ್ರೆ ಇನ್ನೊಂದ್ಸರಿ ಬಂದು